ಸುದ್ದಿಯೋಣ. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಯುವತಿಯ ಕೈಕಟ್ಟಿ ಹಾಕಿ ಗಲಾಟೆಯನ್ನ ಮಾಡಲಾಗಿದೆ. ಯುವತಿಯ ದುಪ್ಪಟ್ಟದಿಂದ ಕೈಕಟ್ಟಿ ಯುವಕ ಗಲಾಟೆಯನ್ನ ಮಾಡಿರುವಂತದ್ದು. ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ಬರ್ತಾ ಇದ್ದಂತ ಬಸ್ ಇದು. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಯುವತಿಯನ್ನು ಕೈಕಟ್ಟಿ ಹಾಕಿ ಗಲಾಟೆಯನ್ನ ಮಾಡಲಾಗಿರುವಂತದ್ದು. ಯುವತಿಯ ದುಪ್ಪಟ್ಟದಿಂದಲೇ ಕೈಕಟ್ಟಿ ಯುವಕ ಗಲಾಟೆಯನ್ನ ಮಾಡಿದ್ದಾನೆ. ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ದಂತ ಬಸ್ ಅದು. ಬಸ್ನ ಹಿಂದಿನ ಸೀಟ್ನಲ್ಲಿ ಕುಳಿತು ಇಬ್ಬರು ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ. ಪ್ರಯಾಣಿಕರ ಮೊಬೈಲ್ನಲ್ಲಿ ಗಲಾಟೆಯ ವಿಡಿಯೋ ರೆಕಾರ್ಡ್ ಆಗಿದೆ. ಬಸ್ ನಿಲ್ದಾಣಕ್ಕೆ ಬರ್ತಾ ಇದ್ದಂತೆ ಕಟ್ಟಿದಂತ ವೇಲ್ ಬಿಚ್ಚಿರುವಂಥದ್ದು ಯುವಕ. ಗಲಾಟೆ ಮಾಡಿಕೊಂಡ್ರು ಕೂಡ ಸುಮ್ಮನಿದ್ರ ಅಂತ ಪ್ರಯಾಣಿಕರು ಪ್ರಶ್ನಿಸಿದ್ರೆ ಅಣ್ಣ ತಂಗಿ ಅಂತ ಹೇಳಿದ್ದಾರೆ ಇಬ್ಬರು. ಬಸ್ ಪ್ರಯಾಣಿಕರಿಂದ 112ಗೆ ಕರೆ ಮಾಡಿ ದೂರನ್ನ ಕೊಡಲಾಗಿದೆ. ಚಿಕ್ಕಮಗಳೂರು ಬಸ್ ನಿಲ್ದಾಣದಿಂದ ತೆರಳಿರುವಂಥದ್ದು ಇಬ್ಬರು ಕೂಡ. ಕಂಡಕ್ಟರ್ ಏನು ಮಾಡ್ತಾ ಇದ್ರು, ಡ್ರೈವರ್ ಏನು ಮಾಡ್ತಾ ಇದ್ರು ಅಂತ ಗಲಾಟೆ ಮಾಡುವಂಥ ಸಂದರ್ಭದಲ್ಲಿ ಆ ಬಸ್ನಲ್ಲಿ ಏನೇ ಆದರೂ ಕೂಡ ಜವಾಬ್ದಾರಿ ಯಾರಾಗ್ತಾರೆ? ಇಬ್ಬರ ಪತ್ತೆಗೆ ಸಿಸಿ ಕ್ಯಾಮೆರಾಗಳ ಮೊರೆ ಹೋಗಿರುವಂಥದ್ದು ಪೊಲೀಸರು. ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಯಾರು ಮ್ಯಾಮ್ ನೋಡ್ತಾರೆ ಅಂತೀರಾ? ಯಾರು ನೋಡ್ತಾರೆ ಹೇಳ್ರಿ. ಹೊಡಿಬೇಡಿ, ಅವ್ರು ರಾಂಗ್ ಆಗ್ತಾರೆ ಮಾಡಿದ್ರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯೋಗೀಶ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯೋಗಿ, ಆತ ಮಾತನಾಡ್ತಾ ಇರುವಂಥದ್ದನ್ನ ನೋಡಿದ್ರೆ ಕುಡ್ದಿದ್ದಾನೆ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ರನ್ನಿಂಗ್ ಬಸ್ಸು, ಅಲ್ಲಿ ಡ್ರೈವರೇ ಆಗಲಿ ಕಂಡಕ್ಟರ್ ಆಗಲಿ ಯಾರು ಕೇಳಲಿಲ್ವಂತ, ಪ್ರಶ್ನೆ ಮಾಡಲಿಲ್ವಂತ, ಬರೀ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಸುಮ್ಮನಾಗ್ಬಿಟ್ರಾ? ಏನು ಕೆಎಸ್ಆರ್ಟಿಸಿ ಬಸ್ನಲ್ಲಿ ಸಂಚರಿಸುವಂತಹ ಸಂದರ್ಭದಲ್ಲಿ ಯುವತಿಯೊಬ್ಬಳ ಕೈಯನ್ನ ಆಕೆಯ ವೇಲ್ನಿಂದ ಕಟ್ಟಿ ಹಾಕಿ ಗಲಾಟೆಯನ್ನ ಮಾಡಿರ್ತಕ್ಕಂಥ ಘಟನೆ ತಡರಾತ್ರಿ ನಡೆದಿರ್ತಕ್ಕಂಥದ್ದು. ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ಬರ್ತಾ ಇದ್ದಂತಹ ಒಂದು ಕೆಎಸ್ಆರ್ಟಿಸಿ ಬಸ್ನಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ತಡರಾತ್ರಿ ಏನು ಕೆಎಸ್ಆರ್ಟಿಸಿ ಬಸ್ನಲ್ಲಿ ಈ ಒಂದು ಘಟನೆ ನಡೆದಿದ್ದು, ಅಲ್ಲಿ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಂತಹ ಸಹಾಯ ಪ್ರಯಾಣಿಕರು ಕೂಡ ಏನು ತಮ್ಮ ಮೊಬೈಲ್ನಲ್ಲಿ ಈ ಒಂದು ಗಲಾಟೆಯ ವಿಡಿಯೋವನ್ನ ಸೆರೆ ಹಿಡಿದಿರ್ತಕ್ಕಂಥದ್ದು. ಆತ ಏನು ಒಂದು ಕುಡ್ದಿದ್ದ ಅಥವಾ ಬೇರೆ ಯಾವ್ದು ಗಾಂಜಾ ಅಮಲಿನಲ್ಲಿದ್ದ ಅಂತಕ್ಕಂಥದ್ದು ಪೊಲೀಸರು ತನಿಖೆ ಅಷ್ಟೇ ಬಳಿಕವೇ ಗೊತ್ತಾಗಬೇಕಾಗಿದೆ. ಆದ್ರೆ ಆತ ವರ್ತಿಸ್ತಾ ಇದ್ದಂತಹ ರೀತಿಗೆ ಸಹ ಪ್ರಯಾಣಿಕರು ಯಾವುದೇ ರೀತಿಯಾಗಿ ಅವರಿಗೆ ಬುದ್ಧಿ ಹೇಳೋದಿಕ್ಕಾಗ್ಲಿ ಅಥವಾ ಗಲಾಟೆಯನ್ನ ಬಿಡಿಸ್ಲಿಕ್ಕೆ ಮುಂದಾಗ್ಲಿಕ್ಕೆ ಹಿಂದು ಮುಂದೆ ನೋಡಿರ್ತಕ್ಕಂಥದ್ದು. ಯಾವಾಗ ಈ ಒಂದು ಚಿಕ್ಕಮಗಳೂರು ಬಸ್ ನಿಲ್ದಾಣ ಹತ್ತಿರಕ್ಕೆ ಬರ್ತದ ಆ ಸಂದರ್ಭದಲ್ಲಿ ಆ ಯುವತಿಯ ಕೈಗೆ ಕಟ್ಟಿದ್ದಂತಹ ವೇಲನ್ನ ಯುವಕ ಬಿಚ್ಚಿದ್ದಾನೆ. ಇನ್ನು ಪ್ರಯಾಣಿಕರು ಈ ಒಂದು ಇದನ್ನ ಪ್ರಶ್ನೆ ಮಾಡಿದ್ರೆ ತಾವಿಬ್ರು ಅಣ್ಣ ತಂಗಿ ಅಂತ ಹೇಳಿ ಆ ಏನು ಪ್ರಶ್ನೆ ಮಾಡಿದಂತವ್ರ ಮೇಲೆ ಏನು ಗಲಾಟೆಗೆ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇಬ್ರು ಕೂಡ ಪರಸ್ಪರವಾಗಿ ಗಲಾಟೆಯನ್ನ ಮಾಡ್ಕೊಳ್ತಕ್ಕಂಥದ್ದು. ಏನು ಕೆಎಸ್ಆರ್ಟಿಸಿ ಬಸ್ ಬೆಂಗಳೂರಿನಿಂದ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಆನವನ್ನ ಬಿಟ್ಟಾಗಿನಿಂದ ಚಿಕ್ಕಮಗಳೂರಿಗೆ ಬರುವವರೆಗೂ ಸುಮಾರು 1-1.5 ಗಂಟೆಗಳ ಕಾಲ ಈ ರೀತಿಯಾಗಿ ಇವತ್ತು ಒಂದು ಹೈಡ್ರಾಮಾ ನಡೆದಿರ್ತಕ್ಕಂಥದ್ದು. ಅಷ್ಟು ಹೊತ್ತು ಕೂಡ ಏನು ಇವರು ಒಂದು ಹೈಡ್ರಾಮಾವನ್ನ ನೋಡಿದಂತಹ ಪ್ರಯಾಣಿಕರು ಅದನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿದಿರ್ತಕ್ಕಂಥದ್ದು. ಪ್ರಶ್ನೆ ಮಾಡ್ತಾರೆ, ಕೆಲವೊಂದ್ ಕಡೆ ಇದೇ ರೀತಿಯಾಗಿ ಬೇರೆ ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ ಅಂತ ಬುದ್ಧಿವಾದ ಹೇಳ್ತಾರೆ, ಇಲ್ಲಾಂದ್ರೆ ಬಸ್ ನಿಂದಾನೇ ಕೆಳಗೆ ಇಳಿಸ್ಬಿಡ್ತಾರೆ. ಈ ರೀತಿಯ ಗಲಾಟೆ ಮಾಡ್ಕೊಂಡ್ರೆ 1.5 ಗಂಟೆಯಿಂದ ಕಿತ್ತಾಡಿದ್ರು ಕೂಡ ಸುಮ್ಮನಿದ್ದಾರೆ ಅಂದ್ರೆ ಏನರ್ಥ? ಅವ್ರಿಗೆ ಅಲ್ಲ ಪ್ರಶ್ನೆ ಮಾಡೋದಲ್ವಾ, ಬೇರೆ ಪ್ರಯಾಣಿಕರಿಗೂ ಕೂಡ ತೊಂದರೆ ಆಗುತ್ತೆ ಅಂತ. ಓಕೆ, ಈಗ ಇಳಿದಾದ ನಂತರ ಇಬ್ರು ಒಟ್ಟಿಗೆ ಹೋದ್ರಂತ ಅಥವಾ ಬೇರೆ ಬೇರೆ ಹೋದ್ರಂತ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ? ಏನು ಈ ಒಂದು ಕೆಎಸ್ಆರ್ಟಿಸಿ ಬಸ್ ಬೆಂಗಳೂರಿಂದ ಚಿಕ್ಕಮಗಳೂರಿಗೆ 9 ಗಂಟೆ ಸಮಯಕ್ಕೆ ಬಂದಿರತಕ್ಕಂಥದ್ದು. ಬಸ್ ಇಳಿದ ತಕ್ಷಣ ಇಬ್ರು ಒಟ್ಟಿಗೆ ಹೋಗಿದ್ದಾರೆ. ಬಳಿಕ ಏನು ಇವರು ಯಾವ ಕಡೆ ಹೋಗಿದ್ದಾರೆ, ಎಲ್ಲಿಗೆ ಹೋಗಿದ್ದಾರೆ, ಯಾಕಂದ್ರೆ ನಾವಿಬ್ರು ಅಣ್ಣ ತಂಗಿ ಅನ್ನೋ ಒಂದು ಮಾತನ್ನ ಕೂಡ ಈತ ಏನು ಬುದ್ಧಿ ಹೇಳಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಹೇಳಿದ. ಆ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿರ್ತಕ್ಕಂಥ ಸಿಸಿ ಕ್ಯಾಮೆರಾಗಳಿರ್ಬೋದು ಮತ್ತು ಬಸ್ ನಿಲ್ದಾಣದ ಅಕ್ಕಪಕ್ಕಗಳಲ್ಲಿ ಇರ್ತಕ್ಕಂಥ ಸಿಸಿ ಕ್ಯಾಮೆರಾಗಳ ದೃಶ್ಯವನ್ನ ಪೊಲೀಸರಿಗಾಗಲೇ ತಡ್ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಬಸ್ನಲ್ಲೇ ಈ ರೀತಿಯಾಗಿ ಹೈಡ್ರಾಮಾವನ್ನ ಮಾಡಿರ್ತಕ್ಕಂಥದ್ದು. ಬಸ್ ಇಳಿದ ಹೋದ ಬಳಿಕ ನಿರ್ಜನ ಪ್ರದೇಶದಲ್ಲಿ ಅಥವಾ ಯಾರು ಇಲ್ಲದೆ ಇದ್ದಂತ ವೇಳೆಯಲ್ಲಿ ಇನ್ಯಾವುದಾದ್ರು ಬೇರೆ ಕೃತ್ಯವನ್ನು ಎಸಗಬಹುದು ಅನ್ನೋ ಒಂದು ದೃಷ್ಟಿಯಿಂದಾಗಿ ಸಿಸಿ ಕ್ಯಾಮೆರಾಗಳ ಮೊರೆ ಹೋಗಿರ್ತಕ್ಕಂಥದ್ದು. ಪೃಥ್ವಿ. ಓಕೆ, ಧನ್ಯವಾದ ಯೋಗಿ ನಿಮ್ಮೆಲ್ಲ ಮಾಹಿತಿಗಾಗಿ.